ವೀಕ್ಷಕರೇ, ಗಾಯಕಿ ಅರ್ಚನಾ ಉಡುಪ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಅರ್ಚನಾ ಅವರ ಕಂಠಕ್ಕೆ ಮಾರು ಹೋಗದವರೇ ಇಲ್ಲ. ಹಲವು ವರ್ಷಗಳ ಕಾಲ ಅರ್ಚನಾ ಅವರು ಅನೇಕ ಮ್ಯೂಸಿಕ್ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿಯೂ ಕಾಣಿಸ್ಕೊಂಡಿದ್ದಾರೆ. ಮ್ಯೂಸಿಕ್ ರಿಯಾಲಿಟಿ ಶೋನಲ್ಲಿ ತೀರ್ಪುಗಾರರಾಗಿದ್ದ ಅರ್ಚನಾ ಉಡುಪ ಅವರು TRP ಗೇಮ್ ಬಗ್ಗೆ ರಿವೀಲ್ ಮಾಡಿದ್ದಾರೆ. ವೀಕ್ಷಕರೇ, ನೀವು ಅನೇಕ ರಿಯಾಲಿಟಿ ಶೋಗಳನ್ನ ನೋಡಿರ್ತೀರಾ, ಈಗ್ಲೂ ನೋಡ್ತಾ ಇರ್ತೀರಾ. ರಿಯಾಲಿಟಿ ಶೋಗಳಲ್ಲಿ ಈ ಪ್ರತಿಭೆಗಿಂತಾನು ಹೆಚ್ಚಾಗಿ ಜನರನ್ನ ಎಮೋಷನಲ್ ಆಗಿ ಸೆಳೆಯುವವರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸಿರುತ್ತೆ ಅಲ್ವಾ? ಅಷ್ಟೇ ಅಲ್ಲ ವೀಕ್ಷಕರೇ, ಕೆಲವೊಬ್ಬರ ಜೀವನದ ಚಾಲೆಂಜಸ್ ಮತ್ತೆ ಕಷ್ಟಗಳ ಬಗ್ಗೆ ಕೇಳಿದಾಗಂತೂ ನೀವು ಕಣ್ಣೀರಿಟ್ಟಿರ್ತೀರಾ ತಾನೆ. ಎಸ್, ಈ ಗಿಮಿಕ್ ಬಗ್ಗೆನೆ ಅರ್ಚನಾ ಉಡುಪ ಅವರು ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಅವ್ರು ಹೇಳಿದ್ದನ್ನ ಕೇಳಿದ್ರೆ ರಿಯಾಲಿಟಿ ಶೋಗಳಲ್ಲಿ ಹಿಂಗೆಲ್ಲ ನಡೆಯುತ್ತಾ ಸ್ವಾಮಿ ಅಂತ ನೀವೇ ಶಾಕ್ ಆಗ್ತೀರಾ. ಅರ್ಚನಾ ಅವರು ಏನ್ ಹೇಳಿದ್ದಾರೆ ಅಂತ ಕೇಳೋಕ್ಕೂ ಮುನ್ನ ನಮ್ಮ ಈ ದುನಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವೀಕ್ಷಕರೇ, ಈ ಹಿಂದೆ ನಾನು ಕೂಡ ಒಮ್ಮೆ ನನ್ನ ಫ್ರೆಂಡ್ ಒಬ್ರು ಹೇಳಿದ್ದನ್ನ ಕೇಳಿದ್ದೆ. ನೀನ್ ಇಷ್ಟು ಚೆನ್ನಾಗಿ ಹಾಡು ಹೇಳ್ತೀಯಲ್ಲ, ಯಾಕೆ ರಿಯಾಲಿಟಿ ಶೋಗೆ ಆಡಿಷನ್ಗೆ ಹೋಗ್ಬಾರ್ದು ಅಂತ ನಾನು ಅವ್ರನ್ನ ಕೇಳಿದಾಗ, ನಾನ್ ಸ್ವಲ್ಪ ರಿಚ್ ಇದೀನಿ, ಹಂಗಾಗಿ ನಮ್ಗೆ ಟ್ಯಾಲೆಂಟ್ ಇದ್ರೂ ಕೂಡ ಪ್ರಯೋಜನ ಇಲ್ಲ. ರಿಯಾಲಿಟಿ ಶೋಗಳಲ್ಲಿ ಜಾಸ್ತಿ ಎಮೋಷನಲ್ ಡ್ರಾಮಾ ಮಾಡ್ಬೇಕಾಗತ್ತೆ ಅಥವಾ ಬಹಳ ಕಷ್ಟದಿಂದ ಮೇಲ್ ಬಂದಿರ್ಬೇಕಾಗತ್ತೆ ಅಂತ ಹೇಳಿದ್ರು. ಅದು ಎಷ್ಟ್ರ ಮಟ್ಟಿಗೆ ನಿಜ ಅಂತ ಆಗ ನಂಗೆ ಅನುಮಾನ ಇತ್ತು. ಆದ್ರೀಗ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾದವರೇ ಈ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಿದ್ದಾರೆ ನೋಡಿ. ಹೌದು ವೀಕ್ಷಕರೇ, ಅನೇಕ ರಿಯಾಲಿಟಿ ಶೋಗಳಲ್ಲಿ ನೀವು ಗಮನಿಸಿರ್ತೀರಾ, ಮ್ಯೂಸಿಕ್ ಶೋ ಅಂದ್ರೆ ಬರೀ ಮ್ಯೂಸಿಕ್ ಇರಲ್ಲ, ಡಾನ್ಸಿಂಗ್ ಶೋ ಅಂದ್ರೆ ಬರೀ ಡಾನ್ಸ್ ಇರಲ್ಲ, ಅಥವಾ ಕಾಮಿಡಿ ಶೋ ಅಂದ್ರೆ ಕಾಮಿಡಿ ಅಷ್ಟೇ ಇರಲ್ಲ. ಬದಲಿಗೆ ಆಡಿಯನ್ಸ್ ಗಮನ ಸೆಳಿಬೇಕು ಅಂತ, ಆಡಿಯನ್ಸ್ ಅನ್ನ ಹಿಡಿದಿಟ್ಕೊಳ್ಬೇಕು ಅಂತ ಏನೇನೋ ಸರ್ಕಸ್ ಮಾಡ್ತಾರೆ. ಎಷ್ಟೋ ಬಾರಿ ಪ್ರೇಕ್ಷಕರಿಗೆ ಅದು ಅತಿರೇಕ ಅನ್ನಿಸಿ ಬೇಸರ ಹಾಕಿದ್ದು ಉಂಟು. ವೀಕ್ಷಕರೇ, ಇಲ್ಲಿ ಅರ್ಚನಾ ಉಡುಪ ಅವರು ಹೇಳಿದ್ದೇನೆಂದ್ರೆ, ರಿಯಾಲಿಟಿ ಶೋಗಳು ಒಂದು ದೊಡ್ಡ ವರ ಹಾಗೂ ಅವಕಾಶವೂ ಹೌದು, ದೊಡ್ಡ ಶಾಪವೂ ಹೌದು ಅಂತ. ಈಗಿನ ಕಾಲಘಟ್ಟವನ್ನ ನಾವು ನೋಡ್ತಾ ಹೋದ್ರೆ ಅತಿಯಾದ್ರೆ ಅಮೃತವೂ ವಿಷ ಆಗುತ್ತೆ ಎನ್ನುವ ಗಾದೆಯೇ ಸರಿ ಹೊಂದುತ್ತೆ. ಇದು ಅರ್ಥ ಆಗುವವರಿಗೆ ಅರ್ಥ ಆಗುತ್ತೆ. ಇಲ್ಲಿ ಪ್ರತಿಭೆಗಿಂತ ಎಮೋಷನ್ಗೆ ಸ್ಥಾನ. ಈಗಿನ ಟ್ಯಾಲೆಂಟ್ ಹಂಟ್ ಶೋನಲ್ಲಿ ಸ್ಪರ್ಧಿಗಳ ಪ್ರತಿಭೆಗಿಂತಾನು ಅವರ ಹಿನ್ನೆಲೆ, ಅವರಿಗೆ ಏನಾದ್ರೂ ಹೆಚ್ಚು ಸಂಕಷ್ಟಗಳಿದ್ರೆ ಅದನ್ನೇ ಹೆಚ್ಚಾಗಿ ಫೋಕಸ್ ಮಾಡ್ತಾರೆ. ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ. ಸ್ಪರ್ಧಿಗಳು ಅದ್ಭುತವಾಗಿ ಹಾಡುತ್ತಾರೆ, ಆದ್ರೆ ವೋಟಿಂಗ್ ವಿಚಾರಕ್ಕೆ ಬಂದಾಗ ಅಯ್ಯೋ ಪಾಪ ಇವರಿಗೆ ಕಷ್ಟ ಇದೆ ಅನ್ನೋ ಭಾವನೆ ಮೂಡಿಸ್ತಾರೆ. ಅಲ್ಲಿ ಟ್ಯಾಲೆಂಟ್ ಗಿಂತ ಎಮೋಷನಲ್ ವಿಚಾರಗಳು ಮುಖ್ಯವಾಗ್ತವೆ ಅಂತ ಅರ್ಚನಾ ಅವರು ಬೇಸರ ಹಂಚಿಕೊಂಡಿದ್ದಾರೆ. ಆರ್ಥಿಕವಾಗಿ, ದೈಹಿಕವಾಗಿ ನಿಮಗಿರುವ ಕಷ್ಟವನ್ನ ಹೆಚ್ಚಾಗಿ ಫೋಕಸ್ ಮಾಡ್ಲಾಗುತ್ತೆ ರಿಯಾಲಿಟಿ ಶೋಗಳಲ್ಲಿ. ಬಹಳಷ್ಟು ಕಡೆ ವೋಟಿಂಗ್ ಇಲ್ಲದೆ ತೀರ್ಪುಗಾರರೇ ಆಯ್ಕೆ ಮಾಡಿದ್ರೆ ಸರಿಯಾದ ದಾರಿಯಲ್ಲಿ ಸಾಗುತ್ತೆ. ಆದ್ರೆ ಜನ ವೋಟ್ ಮಾಡುವಾಗ ಪ್ರತಿಯೊಬ್ಬರೂ ಒಬ್ಬೊಬ್ರಿಗೆ ಕನೆಕ್ಟ್ ಆಗೋ ರೀತಿ ಬೇರೆ ಇರುತ್ತೆ. ಕೆಲವರು ಪ್ರಬುದ್ಧವಾಗಿ ಚೆನ್ನಾಗಿ ಹಾಡುವವರಿಗೆ ವೋಟ್ ಮಾಡ್ಬೇಕು ಅಂತ ಅನ್ಕೋತಾರೆ, ಆದ್ರೆ ಗ್ರಾಮೀಣ ಭಾಗದ ಜನರು, ಸಂಗೀತದ ಜ್ಞಾನ ಇಲ್ಲದೆ ಇರುವವರು ಸ್ಪರ್ಧಿಗಳ ಕಷ್ಟಗಳನ್ನ ನೋಡ್ಕೊಂಡು ವೋಟ್ ಮಾಡ್ತಾರೆ. ನಮ್ಮ ವೋಟ್ ನಿಂದ ಅವ್ರು ಗೆಲ್ತಾರೆ, ಪಾಪ ಅವರಿಗೆ ಸಹಾಯ ಆಗುತ್ತೆ ಅಂತ ವೋಟ್ ಮಾಡೋಣ ಅಂತ ಅನ್ಕೊಳ್ತಾರೆ. ಹಾಡುವವರನ್ನ ಡಾನ್ಸ್ ಮಾಡಿಸ್ತಾರೆ. ನಾನು ಸರಿಗಮಪ ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿ ಹೋದಾಗ ಸ್ಪರ್ಧಿಗಳ ಆಯ್ಕೆ ಚೆನ್ನಾಗಿತ್ತು, ಪ್ರತಿಭೆಗಳ ಅನ್ವೇಷಣೆಯೂ ಚೆನ್ನಾಗಿತ್ತು. ಆದ್ರೆ ಈಗ ಪರಿಸ್ಥಿತಿ ಹೇಗಿದೆ ಅಂತ ಹೇಳೋದಕ್ಕೂ ನನಗೆ ಬೇಸರ ಆಗುತ್ತೆ. ಈಗ ಸಂಗೀತಕ್ಕಿಂತ ಹೆಚ್ಚಾಗಿ ಮಾತು, ಹಾಸ್ಯ, ಡಾನ್ಸ್ ಸೇರಿಸಿಕೊಳ್ತಾರೆ. ಹಾಡು ಹೇಳುವವರ ಕೈಯಲ್ಲಿ ಡಾನ್ಸ್ ಮಾಡಿಸ್ತಾರೆ. ಈಗ ಸ್ಕಿಟ್ ಕೂಡ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಆದಾಗ ಗಾಯಕರು ಕೂಡ ನಟನೆ, ಡಾನ್ಸ್ ಕಡೆಗೆ ವಾಲ್ತಾ ಇದ್ದಾರೆ. ಈ ರಿಯಾಲಿಟಿ ಶೋಗಳ ದೊಡ್ಡ ದುರಂತ ಅಂದ್ರೆ, ಒಂದು ಸೀಸನ್ ನಡೆಯುವಾಗ ಸ್ಪರ್ಧಿಗಳಿಗೆ ಫುಲ್ ಹೈಪ್ ಸಿಗುತ್ತೆ. ನೀವೇ ಇಂದ್ರ, ಚಂದ್ರ, ದೇವೇಂದ್ರ ಅಂತ ಅಲ್ಲಿ ಬಿಂಬಿಸ್ತಾರೆ, ತಲೆ ಮೇಲೆ ಹತ್ತಿಸ್ಕೊಂಡು ಮೆರೆಸ್ತಾರೆ. ಆ ಸಮಯದಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯತೆಯೂ ಸಿಗುತ್ತೆ. ಆದ್ರೆ ಅಲ್ಲಿಂದ ಆಚೆ ಬಂದ್ಮೇಲೆ ಅವರಿಗೆ ನಿಜವಾದ ಸವಾಲುಗಳು ಶುರುವಾಗ್ತವೆ. ಮೊದ್ಲೆಲ್ಲ ಬೆರಳೆಣಿಕೆಯಷ್ಟು ಮಾತ್ರ ಗಾಯಕರಿರ್ತಾ ಇದ್ರು, ಆದ್ರೀಗ ಪ್ರತಿ ಮನೆಗೆ 2 ಜನ ಕಲಾವಿದರು ಇದ್ದೇ ಇರ್ತಾರೆ. ನಮ್ಮನ್ ಬಿಟ್ರೆ ಬೇರೆ ಇಲ್ಲ ಅಂತ ಮೆರೆಯುತ್ತಾರೆ. ನಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂತೇಳಿ ಮೆರಿತಾರೆ. ಈಗ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ, ಎಲ್ರೂ ಹಾಡ್ತಾರೆ, ಎಲ್ರೂ ನಟನೆ ಮಾಡ್ತಾರೆ. ಆದ್ರೆ ಎಲ್ಲರಿಗೂ ಮುಂದೆ ಕೆಲಸ ಸಿಗ್ಬೇಕಲ್ಲ, ವೃತ್ತಿಯಲ್ಲಿ ಮುಂದುವರಿಯೋದಕ್ಕೂ ಕೂಡ ಕಷ್ಟ ಇದೆ. ಅಬ್ಬಬ್ಬಾ ಅಂದ್ರೆ 2 ವರ್ಷ ಉಳಿದ್ಕೊಳ್ಬಹುದು, ಆಮೇಲೆ ಅವರು ಯಾರು ಅನ್ನೋದು ಜನರು ಮರ್ತು ಬಿಡ್ತಾರೆ. ವೇದಿಕೆಗಳಲ್ಲಿ ನಮ್ಮನ್ನ ಬಿಟ್ರೆ ಯಾರು ಇಲ್ಲ ಅಂತ ಮೆರೆದಿರ್ತಾರೆ. ಆಚೆ ಬಂದ್ಮೇಲೆ ಅವ್ರನ್ನ ಕೇಳೋರೇ ಇಲ್ಲ.
ಆಗ ಅವರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅಂತ ಅರ್ಚನಾ ಉಡುಪ ಕಳವಳ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಇತ್ತೀಚೆಗೆ ಈ ವಿಚಾರವಾಗಿ ರವಿಚಂದ್ರನ್ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ರು. ನೀವದನ್ನ ನೆನಪಿಸ್ಕೊಳ್ಬಹುದು. ವೀಕ್ಷಕರೇ, ನಿಜ ಅಲ್ವಾ? ಅನೇಕ ರಿಯಾಲಿಟಿ ಶೋಗಳಲ್ಲಿ ಮೆರೆದವರು ರಿಯಾಲಿಟಿ ಶೋ ಮುಗಿದ ನಂತರ ಮರೀಚಿಕೆ ಆಗ್ಬಿಟ್ಟಿದ್ದಾರೆ. ರಿಯಾಲಿಟಿ ಶೋಗಳಲ್ಲಿ ವಿನ್ನರ್ ಆದವರು ಅಷ್ಟೇ ಅವಕಾಶಗಳೇ ಇಲ್ಲದಂತಾಗಿ ಮನೆಯಲ್ಲಿ ಕೂರುವಂತಾಗಿದೆ. ಇದನ್ನ ನೋಡಿದ್ರೆ ನಿಮ್ಗೆ ರಿಯಾಲಿಟಿ ಶೋಗಳಲ್ಲಿ ಪ್ರೇಕ್ಷಕರನ್ನ ತಮ್ಮತ್ತ ಸೆಳೆದುಕೊಳ್ಳೋದಕ್ಕೆ ಸರ್ಕಸ್ ಮಾಡ್ತಿದ್ದಾರೆ ಬಿಟ್ರೆ ನಿಜವಾದ ಪ್ರತಿಭೆಗಳಿಗೆ ಮಣೆ ಹಾಕ್ತಿರೋದು, ಸಪೋರ್ಟ್ ಮಾಡ್ತಿರೋದು ಬೆರಳೆಣಿಕೆಯಷ್ಟು ಅಷ್ಟೇ ಅಂತ ಅನ್ನಿಸ್ತಿಲ್ವಾ? ಬಡವರು, ಗ್ರಾಮೀಣ ಪ್ರತಿಭೆಗಳಿಗೆ ವೇದಿಕೆ ಕೊಡೋದು ತಪ್ಪು ಅಂತ ನಾನ್ ಹೇಳ್ತಾ ಇಲ್ಲ. ಅವ್ರಿಗೆ ಅವಕಾಶ ಕೊಡ್ಲಿ. ಆದ್ರೆ ಅವಕಾಶ ಕೊಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಒಂದ್ ವಾರ ಸಂಗೀತ, ಒಂದ್ ವಾರ ಡ್ಯಾನ್ಸ್, ಒಂದ್ ವಾರ ಕಾಮಿಡಿ, ಎಮೋಷನಲ್ ಕಾರ್ಡ್ ಪ್ಲೇ ಮಾಡೋದು ಎಷ್ಟು ಸರಿ? ಅಥವಾ ವಾಹಿನಿಗಳು ನಿಜಕ್ಕೂ ಟ್ಯಾಲೆಂಟ್ ಇದ್ದವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದೇ ಆಗಿದ್ರೆ ಆ ಸ್ಪರ್ಧೆ ಶೋನಿಂದ ಹೊರ ಬಂದ್ಮೇಲೆ ಯಾಕೆ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ? ಅದೇ ಶೋನಲ್ಲಿ ರನ್ನರ್ ಅಪ್ ಆಗಿ ಅಥವಾ ಸೋತ ಸ್ಪರ್ಧಿಗಳಿಗೆ ಯಾಕೆ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಹಾಡೋದಕ್ಕೆ, ಕುಣಿಯೋದಕ್ಕೆ, ನಟಿಸೋದಕ್ಕೆ ಅವಕಾಶಗಳು ಸಿಗುತ್ತೆ? ವೀಕ್ಷಕರ, ಇಲ್ಲಿ ನಾನ್ ಹೇಳಿದ್ದು ಅರ್ಚನಾ ಉಡುಪ ಅವರು ಕಳವಳ ವ್ಯಕ್ತಪಡಿಸಿದ್ದು ಸರಿ ಅನ್ನೋದಾದ್ರೆ ನಿಜ ಅಂತ ಕಮೆಂಟ್ ಮಾಡಿ.